ಮಕ್ಕಳ ಶಾಲಾ ಪ್ರಬಂಧ ಸ್ಪರ್ಧೆಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಸಿಎಂ ಮಧು ಬಂಗಾರಪ್ಪ ಅವರಿಗೆ ಇಂಥದೊಂದು ಪತ್ರವನ್ನ ಬರೆದಿರುವಂಥದ್ದು. ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಮಕ್ಕಳು ಒಂದಷ್ಟು ವಿಷಯದ ಬಗ್ಗೆ ಪ್ರಬಂಧ ರಚನೆ ಆಗಬೇಕು. ಯಾವ ವಿಷಯಗಳು? ಒಂದು, ಮಹಾತ್ಮ ಗಾಂಧಿ ಮತ್ತು 21ನೇ ಶತಮಾನದಲ್ಲಿ ಆತಂಕ ಇರುವಂಥದ್ದು. ಏನು ಆತಂಕ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿರುವಂಥದ್ದು. 21ನೇ ಶತಮಾನದ ಆತಂಕ ಅಂತ ಒಂದು ವಿಚಾರದಲ್ಲಿ, ಇನ್ನೊಂದು ಗಾಂಧಿ ವಿಚಾರ ಪ್ರತಿಪಾದನೆ ಅಂತ ಹೇಳಿ ಎರಡೂ ವಿಷಯದ ಬಗ್ಗೆ ಪ್ರಬಂಧ ಸ್ಪರ್ಧೆಗೆ ಸಿಎಂ ಮನವಿ ಮಾಡಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಈ ಒಂದು ಪತ್ರದ ಮೂಲಕ ಸಿಎಂ ಮನವಿ ಮಾಡಿರುವಂಥದ್ದು. ಬಿಜೆಪಿ ಮುಂದೆ ಹೊಸ ದಾಳವನ್ನ ಉರುಳಿಸಿದ್ದಾರಾ ಸಿಎಂ ಅನ್ನೋ ಒಂದು ಪ್ರಶ್ನೆ ಈಗ ಎದ್ದಿರುವಂಥದ್ದು. ನಾವು ಹಲವಾರು ಹೇಳಿಕೆಗಳನ್ನು ನೋಡ್ತಾ ಬರ್ತಾ ಇದೀವಿ ಸಿಎಂ ಅವರದು. ಇದರ ಜೊತೆಗೆ ಈಗ 21ನೇ ಶತಮಾನದ ಆತಂಕ ಮಕ್ಕಳಿಗೇನು ಗೊತ್ತಿರುತ್ತೆ ಅನ್ನೋ ಒಂದು ಪ್ರಶ್ನೆ ಆದರೆ, ಇನ್ನೊಂದು ಗಾಂಧಿ ವಿಚಾರ ಪ್ರತಿಪಾದನೆ. ಗಾಂಧಿ ಬಗ್ಗೆ ಅವ್ರು ಹೇಳ್ತಾ ಇದ್ರು ಸಿಎಂ ಅವರು. ಏನು ಅಂತಂದ್ರೆ, ಗಾಂಧಿ ಹೇ ರಾಮ್ ಅಂತ ಹೇಳಿದ್ರು. ಅವರು ಜೀವನದುದ್ದಕ್ಕೂ ರಾಮನನ್ನೇ ಜಪಿಸ್ತಾ ಇದ್ರು. ನಾವು ಗಾಂಧಿ ಪರವಾಗಿರುವಂತಹ, ಗಾಂಧಿ ಪ್ರತಿಪಾದಿಸ್ತಿರುವಂತಹ ರಾಮನ ಪರವಾಗಿದ್ದೇವೆ ಅಂತ ಹೇಳಿದ್ರು. ಈ ಒಂದು ನಿಟ್ಟಿನಲ್ಲಿ ಏನು ಹೇಳಿದ್ದಾರೆ ಎಲ್ಲ ಒಂದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಿದೀವಾ, ಅದು ಆಗಿದೆಯಾ ಇಲ್ವಾ, ಅದನ್ನು ಚರ್ಚೆ ಮಾಡೋಕ್ಕೆ ಅಥವಾ ಅದ್ರ ಮೇಲೆ ಪ್ರಬಂಧ ಬರೀಬೇಕು ಅಂತ ಶಿಫಾರಸು ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ದರ್ ಈಸ್ ನಥಿಂಗ್ ರಾಂಗ್. ಈಗಲೂ ಕೂಡ ಆಗಿದೆಯಾ ಆಶಯಗಳು? ಈಗ ಎಲ್ಲ ಬಿ ಜೆ ಪಿಯವರು ಎಷ್ಟೆಲ್ಲ ಮಾತಾಡ್ತಾ ಇರ್ತಾರಲ್ಲ, ಈಗ ಎಲ್ಲರದು ಬಿಟ್ಬಿಡಿ. ಇಲ್ಲಿ ಕರ್ನಾಟಕದಲ್ಲಿ ಎ ನಾರಾಯಣ ಸ್ವಾಮಿಯವರು ಗೊಲ್ರಟ್ಟಿಗೆ ಹೋಗ್ಬೇಕಾದ್ರೆ ಅಲೋ ಮಾಡಿದ್ರೆ ಅವರಿಗೆ ಕೇಂದ್ರ ಸಚಿವರು ಸರ್. ಕೋವಿಂದ್ ಅವರು ಮಾಜಿ ರಾಷ್ಟ್ರಪತಿಗಳು ಒರಿಸ್ಸಾನಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅದಾದಮೇಲೆ ಇಲ್ಲ ನೀರು ಹಾಕಿ ತೊಳೆದಿಲ್ವಾ? ಸೊ ಈ ಆಶಯಗಳೆಲ್ಲ ಇದು ಪೂರೈಸಿದೇವಾ? ಇಲ್ಲ. ಸಮಾನತೆ ಬಂದಿದೆಯಾ ಇಲ್ಲ? ಸ್ವಾಭಿಮಾನದ ಬದುಕು ಕೊಟ್ಟಿದೆಯಾ ಇಲ್ಲ? ಸಂವಿಧಾನದಿಂದ ಆಗಿದೆಯಾ ಇಲ್ಲ? ಸರ್ಕಾರಗಳಿಂದ, ಸಂವಿಧಾನದಿಂದ ಅದು ಚರ್ಚೆ ಮಾಡಲಿಕ್ಕೆ ಪ್ರಬಂಧ ಬರಿಬೋದು, ನೀವು ಏನು ನೀವು ಡಿಬೇಟ್ ಮಾಡ್ಬೋದು, ನೋ ಪ್ರಾಬ್ಲಮ್.